ಓಂ ಶಾಂತಿ. ಈ ದಿನದ ಒಂದು ಆಧ್ಯಾತ್ಮ ಚಿತ್ರದ ರಹಸ್ಯ ಏನಂದರೆ ಕರ್ಮದಂತೆ ಫಲ. ಕರ್ಮ ಅಂದ್ರೆ ಕೆಲಸ. ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳ ಕರ್ಮದ ಫಲದ ಆಧಾರದ ಮೇಲೆ ನಾವು ಮುಂದಿನ ಒಂದು ಪ್ರಾಪ್ತಿ ಅಥವಾ ಭೋಗ, ಭಾಗ್ಯ, ಪಾಪ ಪುಣ್ಯ, ಸುಖ ಶಾಂತಿ, ಆರೋಗ್ಯ, ಭಾಗ್ಯ, ಸಂಪತ್ತು, ಸಮೃದ್ಧಿ ಇದೆಲ್ಲವನ್ನು ಪಡ್ಕೊಳ್ಳಿಕ್ಕೆ ಮೂಲ ಆಧಾರ ಯಾವುದಂದರೆ ಕರ್ಮಫಲ. ಕರ್ಮ ಅಂದ್ರೆ ಕಾಯಕ. ಕಾಯಕ ಅಂದ್ರೆ ನಾವು ಮಾಡುವಂಥ ಕೆಲಸ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. ಇಲ್ಲಿ ಸ್ವಯಂ ಪರಮಾತ್ಮನೇ ನಮಗೆ ತಿಳಿಸಿಕೊಡುವುದೇನೆಂದರೆ, ಇಲ್ಲಿ ನೋಡಿ, ರಾಜಯೋಗದಿಂದ. ರಾಜಯೋಗ ಅಂತಂದ್ರೆ ಇಂದ್ರಿಯಗಳ ಮೇಲೆ ಹಿಡಿತನಾಗಿ, ಅಂದರೆ ತನ್ನನ್ನು ತಾನ್ಯಾರು ಅಂತ ತಿಳಿದು ಮನಬುದ್ಧಿ ಸಂಸ್ಕಾರಗಳ ಮೇಲೆ ಹತೋಟಿಯಲ್ಲಿದ್ಕೊಂಡು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಒಳ್ಳೆಯ ಕರ್ಮವನ್ನು ಮಾಡುತ್ತಾ ಭಗವಂತನ ನೆನಪಿನಲ್ಲಿ ಕೈಲಾಸ ಕಾಣೋದು ಅಂತ ಏನು ಹೇಳ್ತಾರಲ್ವ, ಕಾಯಕವೇ ಕೈಲಾಸ ಅಂಥೇಳಿ. ಹಾಗೆ ಒಳ್ಳೆಯ ಕರ್ಮವನ್ನು ಮಾಡಿದಾಗ, ರಾಜಯೋಗಿ ಆದಾಗ ಅವನಿಗೆ ಸಿಗುವ ಒಂದು ಮುಂದಿನ ಜನ್ಮದ ಫಲ ಅಂದರೆ ನೋಡಿ, ಮಾನವನಿಂದ ಮಹಾಮಾನವ, ಮಹಾಮಾನವನಿಂದ ದೇವಮಾನವನಾಗುವಂತಹ ಪದವಿಯನ್ನು ಅವನು ಪಡ್ಕೊಳ್ತಾನೆ. ಯಾಕೆಂದರೆ ಇದು ಕರ್ಮದಂತೆ ಫಲ. ರಾಜಯೋಗಿ ಜೀವನ, ಅದಕ್ಕೆ ಫಲ ಸಿಗೋದೇ ಸುಖ ಶಾಂತಿ ಸಮೃದ್ಧಿಯ ಸತ್ಯುಗದ ಜೀವನ. ಹಾಗೆ ಇನ್ನೊಂದು ಇಲ್ಲಿ ಕರ್ಮ ಅಂತಂದರೆ, ಇಲ್ಲಿ ನೋಡಿ, ದಾನ ಪುಣ್ಯವನ್ನು ಮಾಡ್ತಾನೆ. ದಾನ ಪುಣ್ಯ ಮಾಡೋದಂದ್ರೆ ಧರ್ಮಾತ್ಮರು ಅಂತ ಹೇಳ್ತಾರೆ, ದಾನವನ್ನು ಮಾಡಿದವ್ರಿಗೆ. ಅದಕ್ಕೆ ಮುಂದಿನ ಒಂದು ಅವ್ರು ಮಾಡಿರ್ತಕ್ಕಂಥ ಕರ್ಮಫಲಕ್ಕೆ ಫಲ ಯಾವುದು ಅಂತಂದರೆ, ಈ ಜನ್ಮದಲ್ಲಿ ಅವನು ಮಾಡಿದ ದಾನ ಮುಂದಿನ ಜನ್ಮದಲ್ಲಿ ಅವನು ಒಂದು ಜನ್ಮದಲ್ಲಿ ಮಾತ್ರ ಶ್ರೀಮಂತನಾಗಿ ಜನ್ಮವನ್ನು ಪಡ್ಕೊಳ್ತಾರೆ. ಈಗ ಹೇಳ್ತಾರಲ್ವ, ಕೆಲವರು ನೋಡಿ ಎಷ್ಟು ಶ್ರೀಮಂತರಿದ್ದಾರೆ, ಕೆಲವರು ಬಡವರಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ನಾವು ಮಾಡಿರ್ತಕ್ಕಂತಹ ಕರ್ಮದ ಫಲ ಅಂತ ಭಗವಂತ ಹೇಳ್ತಾನೆ. ಇನ್ನು ಒಂದು ಜನ್ಮದಲ್ಲಿ ಆರೋಗ್ಯ ದಾನ ಮಾಡಿದರೆ ಆರೋಗ್ಯವಂತನಾಗಿ ಹುಡ್ತಾನೆ. ಅಂದರೆ ಈ ಒಂದು ಜನ್ಮದಲ್ಲಿ ಡಾಕ್ಟ್ರಾಗಿ ಅನೇಕ ಕಾಯಿಲೆಗಳನ್ನು, ಅನೇಕ ರೋಗಿಗಳಿಗೆ ಆರೋಗ್ಯವನ್ನು ದಾನ ಮಾಡೋದರಿಂದ ಅವನು ಒಂದು ಜನ್ಮದಲ್ಲಿ ಆರೋಗ್ಯವಂತನಾಗಿ ಜನ್ಮವನ್ನು ಪಡ್ಕೊಳ್ತಾನೆ. ಇದು ಕರ್ಮದ ಫಲ, ಕರ್ಮದಂತೆ ಫಲವನ್ನು ಪಡ್ಕೊಳ್ಳೋದು. ಹೀಗೆ ಇನ್ನೊಂದು ಏನಂದರೆ ವಿದ್ಯಾದಾನ ಮಾಡೋದು. ಒಂದು ಜನ್ಮದಲ್ಲಿ ಶಿಕ್ಷಕನಾಗಿ ವಿದ್ಯೆಯ ದಾನವನ್ನು ಮಾಡಿದರೆ ಅವನು ವಿದ್ಯಾವಂತನಾಗಿ ಹುಡ್ತಾನೆ ಒಂದು ಜನ್ಮದಲ್ಲಿ ಅಂತ. ನೋಡಿ, ಇಲ್ಲಿ ಇದು ಕರ್ಮದ ಫಲ. ಅವನಿಗೆ ಯಾವುದೇ ರೀತಿ ಶಿಕ್ಷಣವನ್ನು ಓದುವಾಗ ಅವನಿಗೆ ಕಷ್ಟ ಅಂತ ಅನಿಸೋದಿಲ್ಲ. ಅಷ್ಟು ಶಿಕ್ಷಣದಲ್ಲಿ ಅವನು ಮುಂದೆ ಹೋಗ್ತಾನೆ, ಒಳ್ಳೆ ಪದವಿಯನ್ನು ಪಡ್ಕೊಳ್ತಾನೆ. ಶಿಕ್ಷಣದಲ್ಲಿ ಅವನಿಗೆ ಯಾವುದೇ ರೀತಿ ಸಮಸ್ಯೆ ಅಥವಾ ಕಷ್ಟ ಅಂತ ಅನಿಸದೇ ಈಸಿಯಾಗಿ ಅವನು ಓದಬಲ್ಲ ಅಂತ. ಅಂದರೆ ವಿದ್ಯಾದಾನ ಮಾಡಿದ ಫಲ, ಅದಕ್ಕೆ ಒಂದು ಕರ್ಮಫಲ ಅಂತ ಹೇಳಲಾಗುತ್ತೆ. ಹಾಗೆ ಇಲ್ಲಿ ನೋಡಿ, ಜಗತ್ತಿನಲ್ಲಿ ಎಷ್ಟೋ ಜನ ಕುರುಡರಿದ್ದಾರೆ, ಕುಂಟರಿದ್ದಾರೆ, ನಿರ್ಗತಿಕರಿದ್ದಾರೆ, ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ. ಇದೆಲ್ಲದಕ್ಕೂ ಕಾರಣ ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳ ಫಲದ ಆಧಾರದ ಮೇಲೆ ನಾವು ಅದು ಕರ್ಮಫಲವನ್ನು ನಾವು ಪಡ್ಕೊಳ್ತೇವೆ. ನೋಡಿ, ಇಲ್ಲಿ ಒಂದು ಜನ್ಮದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಅವನ ಕೊಲೆ ಮಾಡೋದಾಗಲಿ ಅಥವಾ ಕಾಲು ಕತ್ತರಿಸೋದಾಗಲಿ, ಇದು ಏನಂದರೆ ಅವನು ಮಾಡುವಂತಹ ಕರ್ಮ ಇದು ಪಾಪಕರ್ಮ ಅಥವಾ ಕೆಟ್ಟ ಕರ್ಮ ಆಗಿರೋದ್ರಿಂದ, ಅಥವಾ ಒಬ್ಬರಿಗೆ ದುಃಖವನ್ನು ಕೊಡೋದು, ತೊಂದರೆ ಕೊಡೋದು, ನೋವು ಉಂಟು ಮಾಡೋದಂದ್ರೆ ಅದಕ್ಕೆ ಫಲ, ಹಿಂಸೆ ಮಾಡಿರ್ತಕ್ಕಂಥ ಫಲ ಒಂದು ಜನ್ಮದಲ್ಲಿ ಅವನು ಅಂಗವಿಕಲನಾಗಿ ಹುಡ್ತಾನೆ ಅಂತ. ಇದು ಭಗವಂತನೇ ಹೇಳಿರ್ತಕ್ಕಂಥ ವಾಕ್ಯ. ಇದು ಯಾವ ಮನುಷ್ಯರು ಹೇಳಿರ್ತಕ್ಕಂಥ ಮಾತಲ್ಲ, ಸ್ವಯಂ ಪರಮಾತ್ಮನೇ ತಿಳಿಸಿಕೊಟ್ಟಿರ್ತಕ್ಕಂಥ ಈ ಜ್ಞಾನ ಆಗಿದೆ. ಹಾಗೆ ಇಲ್ಲಿ ನೋಡಿ, ಸೇವೆ ಮಾಡಿಸ್ಕೊಂಡವರು ಸೇವೆಯನ್ನು ಮಾಡಬೇಕಾಗತ್ತೆ ಅಂತ.
ಕೆಲವರು ಎಲ್ಲ ಆರೋಗ್ಯವಾಗಿರ್ತಾರೆ, ಚೆನ್ನಾಗಿರ್ತಾರೆ, ಕೂತಲ್ಲೇ ಎಲ್ಲ ರೀತಿಯ ಸೇವೆಯನ್ನು ಮಾಡಿಸ್ಕೊಳ್ತಾ ಇರ್ತಾರೆ. ಈ ರೀತಿ ಮಾಡಿಸ್ಕೊಳ್ಳೋದಂದರೆ ಅವರು ಇನ್ನೊಂದು ಜನ್ಮದಲ್ಲಿ ಅವಶ್ಯವಾಗಿ ಅವರ ಸೇವೆಯನ್ನು ಮಾಡಲೇಬೇಕಾಗುತ್ತೆ ಅಂತ. ನೋಡಿ ಇಲ್ಲಿ ಅದು ಮುಂದಿನ ಜನ್ಮದ ಕರ್ಮಫಲ ಈ ರೀತಿ ಇರುತ್ತೆ. ಮಾಡಿದ್ದುಣ್ಣು ಮಹಾರಾಯ, ಬಿತ್ತಿದಂತೆ ಬೆಳೆದಕ್ಕೋ. ನಾವೇನು ಮಾಡ್ತೇವೆ ಅದನ್ನು ನಾವೇ ಊಟ ಮಾಡಬೇಕಾಗತ್ತೆ, ಅದು ಒಂದು ಕರ್ಮಫಲ. ಹಾಗೆ ಇಲ್ಲಿ ನೋಡಿ, ಕಳ್ಳತನ ಮಾಡಿದರೆ, ಕಳ್ಳತನ ಮಾಡ್ತಾನಲ್ಲ, ಕಳ್ಳತನ ಮಾಡಿದರೆ ಅವನಿಗೆ ಶಿಕ್ಷೆ ಆಗೋದು ಅವನೇ ಅನುಭವಿಸ್ಬೇಕಾಗತ್ತೆ, ಬೇರೆ ಯಾರು ಅನುಭವಿಸೋದಿಲ್ಲ. ಒಂದಿಲ್ಲ ಒಂದಿನ ಅವನು ಆತ್ಮನೊಳಗೆ ಅದೇ ಸಂಸ್ಕಾರ ಮಾಡ್ಕೊಳ್ತಾನೆ ನೋಡಿ. ಆ ಸಂಸ್ಕಾರ ಇರುವವನು ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟಿದರೂ ಕೂಡ ಅದೇ ಕರ್ಮನೇ ಅವನು ಮಾಡ್ತಾನೆ. ಆದ್ದರಿಂದ ಕಳ್ಳತನ ಮಾಡಿದವನು ಜೈಲನ್ನು ವಾಸ ಮಾಡ್ತಾನೆ, ಜೈಲಿನ ಅನುಭವಿಸ್ತಾನೆ. ಯಾಕೆಂದರೆ ಅವನು ಮಾಡಿರ್ತಕ್ಕಂಥ ಕರ್ಮಫಲ ಅಂತ ಹೇಳಲಾಗತ್ತೆ. ಅದಕ್ಕೆ ಬಿತ್ತಿದ್ದನ್ನು ಬೆಳೆದಕ್ಕೂ, ಮಾಡಿದ್ದುಣ್ಣು ಮಹಾರಾಯ ಅಂಥೇಳಿ. ಇದೆಲ್ಲ ಏನಂದರೆ ನಾವು ಮಾಡಿರ್ತಕ್ಕಂತಹ ಕರ್ಮಫಲಕ್ಕೆ ಆಧಾರ. ಅದಕ್ಕೆ ಇಲ್ಲಿ ಭಗವಂತ ನಮಗೆ ಕಲಿಸ್ಕೊಡ್ತಾರೆ, ಸಹಜ ರಾಜಯೋಗವನ್ನು ಮಾಡಿ, ಯೋಗವನ್ನು ಮಾಡಿ, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಕಾಮಕ್ರೋಧ ಲೋಭಮೋಹ ಅಹಂಕಾರಗಳ ಮೇಲೆ ನೀವು ವಿಜಯಿಗಳಾಗಿ, ಅಂದರೆ ಯಾರಿಗೂ ಯಾವುದೇ ರೀತಿ ನಾವು ತೊಂದರೆ ದುಃಖ ಕೊಡದ ಹಾಗೆ ಇರೋದೇ ಇದು ರಾಜಯೋಗಿ ಜೀವನದ ಒಳ್ಳೆಯ ಒಂದು ಕರ್ಮಫಲವನ್ನು ಪಡೆದುಕೊಳ್ಳಿಕ್ಕೆ ಇದು ಆಧಾರ ಆಗಿದೆ ಅಂಥೇಳಿ ನಿತ್ಯನೂ ಭಗವಂತ ನಮಗೆ ರಾಜಯೋಗವನ್ನು ಕಲಿಸ್ಕೊಡ್ತಾರೆ. ಈ ರಾಜಯೋಗದಿಂದ ನಾವು ಸುಖ ಶಾಂತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಸ್ವಯಂ ಭಗವಂತನೇ ತಿಳಿಸಿಕೊಟ್ಟಿರ್ತಕ್ಕಂತಹ ಸತ್ಯ ಜ್ಞಾನ ಇದಾಗಿದೆ. ಈ ದಿನದ ಈ ಚಿತ್ರದ ಒಂದು ಸತ್ಯ ಆಧ್ಯಾತ್ಮ ರಹಸ್ಯ. ಆತ್ಮೀಯರೇ, ಓಂ ಶಾಂತಿ, ಓಂ ಶಾಂತಿ.